ನೋಡಿ ಪೌಡ್ರ್ ಕೋಟ್ ಒಂದು ಲೇಯರ್ ಏನಾಗುತ್ತೆ, ಆ ಲೇಯರ್ ಬಂದ್ಬಿಟ್ಟು ಈ ಥರ ಕಾಣುತ್ತೆ. ಇದೆಲ್ಲ ಪೌಡ್ರ್ ಕೋಟೆಡ್ ನೋಡ್ಬೋದು, ಇದೆಲ್ಲ ಪೌಡ್ರ್ ಕೋಟೆಡ್ ಈ ಥರ ಬರುತ್ತೆ. 180 ಡಿಗ್ರಿ ಸೆಲ್ಸಿಯಸಲ್ಲಿ ನಿಮಗೆ ಒಳಗಡೆ ಹೀಟ್ ಆಗುತ್ತೆ. ಪೂರ್ತಿ ಇದೆಲ್ಲ ಕೋಟಿಂಗ್ ಆಗಿರೋವಂಥದ್ದು. ಕೋಟಿಂಗ್ ಆಗಿ ಹೀಟಿಂಗ್ ಆದಮೇಲೆ ನೆಕ್ಸ್ಟು ಪೇಂಟ್ ಏನಿದೆ ಅದು ಬಂದು ಕಚ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ರಸ್ಟ್ ಹಿಡಿಯೋದಾಗಿರ್ಬೋದು ಏನೂ ಆಗೋದಿಲ್ಲ. ಮನೆ ಆಚೆ ಕಡೆ ಇಡ್ತೀನಿ ಅಂತಂದರೆ ಮಳೆ ಬಿದ್ದರೂ ಸಹ ಏನೂ ಆಗೋದಿಲ್ಲ. ಸೊ ಒಂದು 5 ಮಿಷಿನ್ ಮಾಡುವಂಥ ಕೆಲಸ ಇದು. ಎಲ್ಲ ಮಿಷಿನ್ ಲೇಯರ್ ಕಟಿಂಗ್ಗಳೇ ಆಗುತ್ತೆ. ರೆಗ್ಯುಲರ್ ಆಗಿ ರಿಟೇಲ್ ಶಾಪ್ಗಳಲ್ಲಿ ನೀವು ಶೂ ರ್ಯಾಕ್ಗಳನ್ನ ನೋಡಿರ್ತೀರಾ, ಅಲ್ಲಿ ಪರ್ಚೇಸ್ ಕೂಡ ಮಾಡಿರ್ತೀರಾ. ಆದರೆ ಶೂ ರ್ಯಾಕು ಯಾವ ಥರ ಪ್ರಿಪೇರ್ ಆಗುತ್ತೆ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ತಂದಿದ್ದೀನಿ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಗೋಡೌನಿಂದ ಯೂನಿಟ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಡೈರೆಕ್ಟ್ ಕಸ್ಟಮರ್ಗೆ ಸೇಲ್ ಆಗ್ತಾ ಇದೆ. ಅದು ಅಲ್ಲದೆ ಫ್ರೀ ಡೆಲಿವರಿ ಕೂಡ ಇದೆ, ಫ್ರೀ ಇನ್ಸ್ಟಾಲೇಷನ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಇಲ್ಲಿ ನಿಮಗೆ ದಿನಕ್ಕೆ ಹೆಚ್ಚು ಕಡಿಮೆ ಅಂದರೆ 500ಕ್ಕೂ ಹೆಚ್ಚು ನಿಮಗೆ ಇಲ್ಲಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ನಿಮಗೆ ಡೈರೆಕ್ಟ್ ಒಂದು ಯೂನಿಟ್ ಅಂತಲೇ ಹೇಳ್ಬೋದು. ಇಲ್ಲಿ ಡಿಸ್ಪ್ಲೇ ಸೆಟಪ್ ಕೂಡ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಇದು ಬಂದು ಫ್ರೀಯಾಗಿ ಸಿಗ್ತಾ ಇದೆ. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ. ರೆಗ್ಯುಲರ್ ಆಗಿ ರಿಟೇಲ್ ಶಾಪ್ಗಳಲ್ಲಿ ನೀವು ಶೂ ರ್ಯಾಕ್ಗಳನ್ನ ನೋಡಿರ್ತೀರಾ, ಅಲ್ಲಿ ಪರ್ಚೇಸ್ ಕೂಡ ಮಾಡಿರ್ತೀರಾ. ಆದರೆ ಶೂ ರ್ಯಾಕು ಯಾವ ಥರ ಪ್ರಿಪೇರ್ ಆಗುತ್ತೆ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ತಂದಿದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೊರಗಡೆ ಹೋಗೋಣ. ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರುವಂಥದ್ದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲದೆ ಈ ಕಂಪ್ನಿ ಔಟ್ಲೆಟ್ ಕೂಡ ಅದು ಬಂದು ತಣಿಸಂದ್ರದಲ್ಲಿ ಲೊಕೇಟ್ ಆಗಿದೆ. ಅಲ್ಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಯಾವ ಥರ ಶೂ ರ್ಯಾಕ್ ಪ್ರಿಪೇರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ತುಂಬ ಲೆಂತ್ ಮಾಡಲ್ಲ. ಸೊ ಶೂ ರ್ಯಾಕು ಅನ್ನೋದು ಎಲ್ಲರ ಮನೆಗೂ ಬೇಕಾಗಿರುತ್ತೆ. ಸೊ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಕಡಿಮೆ ಜಾಗದಲ್ಲಿ ಶೂ ರ್ಯಾಕ್ನ ಇಡಬೇಕು ಅಂತ ಇರೋರು ಸೊ ಈ ಶೂ ರ್ಯಾಕ್ನ ತೊಗೋಬೋದು. ಈ ಕಂಪ್ನಿ ಹೆಸರು ಬಂದ್ಬಿಟ್ಟು ಶೂ ಮೇಟ್ ಅಂತ ಅಂದ್ಬಿಟ್ಟು. ಇದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮಗೆ ಬಲ್ಕಲ್ಲಿ ಒಳ್ಳೆ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇರೋವಂಥದ್ದು. ಸೊ ಇದು ಯಾವ ಥರ ಪ್ರಿಪೇರ್ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇವ್ರು ಯೂಸ್ ಮಾಡೋವಂಥದ್ದು ಟಾಟಾ ಸ್ಟೀಲ್. ಟಾಟಾ ಸ್ಟೀಲ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ. ಸೊ ಟಾಟಾ ಕಂಪ್ನಿಯವರು ಅಂತಂದಮೇಲೆ ಅವರು ಸ್ಟೀಲ್ಗೆ ಫೇಮಸ್ ಆಗಿರೋವಂಥದ್ದು. ನೋಡಿದ್ದೆಲ್ಲ ಟಾಟಾ ಸ್ಟೀಲಿಂದ ಯೂಸ್ ಮಾಡೋವಂಥದ್ದು. ಅಲ್ಲೊಂದು ಲೇಯರ್ ಬೆಂಡ್ ಆಯಿತು. ಸೊ ಫ್ರಂಟು ಬಾಟಮ್ ಬಂದ್ಬಿಟ್ಟು ಅದು ಕೂಡ ಬೆಂಡ್ ಆಗುತ್ತೆ. ಇದೊಂದು ಲೇಯರು ನಿಮಗೆ 2 ಸ್ಟೆಪ್ಪಿಂದ ಅಪ್ ಟು 5 ಸ್ಟೆಪ್ವರೆಗೂ ನಿಮಗೆ ಶೂ ರ್ಯಾಕ್ಗಳು ಸಿಗ್ತಾಯಿದೆ. ಸೊ ನೋಡಿ, ಇದೆಲ್ಲ ಎಲ್ಲ ಮಿಷಿನ್ ಕಟ್ಟಿಂಗ್ಗಳೇ ಆಗೋವಂಥದ್ದು. ನೋಡ್ಬೋದು ನೋಡಿ. ಸೊ ಒಂದು 5 ಮಿಷಿನ್ ಮಾಡೋವಂಥ ಕೆಲಸ ಇದು. ಸೊ ಒಂದು ಬೆಂಡಿಂಗಿಂದ ಹಿಡಿದು ಮತ್ತು ನೋಡಿ ಎಲ್ಲ ಮಿಷಿನ್ ಲೇಯರ್ ಕಟ್ಟಿಂಗ್ಗಳೇ ಆಗುತ್ತೆ. ಇಲ್ಲೂ ಕೂಡ ನೋಡ್ಬೋದು. ಇಲ್ಲಿ ನಿಮಗೆ ದಿನಕ್ಕೆ ಹೆಚ್ಚು ಕಡಿಮೆ ಅಂದರೆ 500ಕ್ಕೂ ಹೆಚ್ಚು ನಿಮಗೆ ಇಲ್ಲಿ ಪ್ರೊಡಕ್ಷನ್ನು ನಡೀತಾ ಇರುತ್ತೆ. ಇಲ್ಲಿ ನೋಡ್ಬೋದು ಡೈಲಿ ಪ್ರೊಡಕ್ಷನ್ ಮಾಡೋವಂಥದ್ದು ಇದು. ಇಲ್ಲೆಲ್ಲ ಸ್ಟಾಕ್ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಡೈಲಿ ಪ್ರೊಡಕ್ಷನ್ ಆಗೋವಂಥದ್ದು. ಡೈಲಿ ಕೂಡ ಡಿಸ್ಟ್ರಿಬ್ಯೂಷನ್ ಕೂಡ ಇವ್ರು ಮಾಡ್ತಾನೆ ಇರ್ತಾರೆ. ಅದನ್ನು ಯಾವ ಥರ ಮಾಡ್ತಾರೆ, ಎಷ್ಟು ಥರ ಮಾಡಿಕೊಡ್ತಾರೆ, ಏನಾದರೂ ನಿಮಗೆ ಬಲ್ಕಲ್ಲಿ ಏನೋ ಪರ್ಚೇಸ್ ಮಾಡಬೇಕು, ನೀವೇನೋ ಬಿಸ್ನೆಸ್ ಮಾಡಬೇಕು ಅಂದರೆ ಏನೋ ಮಾಡಿಕೊಡ್ತಾರಾ, ಅದನ್ನು ಕೇಳೋಣ. ಸೊ ಇದೆಲ್ಲ ಆದಮೇಲೆ ಫರ್ದರ್ ಪ್ರೊಸೆಸ್ ಅಂತ ಬಂದರೆ ನಿಮಗೆ ಪೌಡ್ರ್ ಕೋಟೆಡ್ ಬರುತ್ತೆ. ಪೌಡ್ರ್ ಕೋಟಿಂಗ್ ಕೂಡ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಅದು ಪಕ್ಕದಲ್ಲೇ ಇದೆ, ಹಾಗೆ ಮುಂದೆ ಬನ್ನಿ ತೋರಿಸ್ತೀನಿ. ಇದೆಲ್ಲ ಒಂದು ದಿನದಲ್ಲಿ ಮಾಡೋವಂಥ ಪ್ರೊಡಕ್ಷನ್ಸ್ ಇವೆಲ್ಲ. ಡೈಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾನೆ ಇರ್ತಾರೆ. ಅದು ಅಲ್ಲದೆ ಬೆಂಗಳೂರು ಕರ್ನಾಟಕ ಡೆಲಿವರಿ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ನಿಮಗೆ ಇಷ್ಟು ಡೈಲಿ ಪ್ರೊಡಕ್ಷನ್ ಆಗೋದ್ರ ಮುಖಾಂತರ ನಿಮಗೆ ಫ್ರೀ ಡೆಲಿವರಿ ಕೂಡ ಬೆಂಗಳೂರಿಗೆ ಮಾಡಿಕೊಡ್ತಿದ್ದಾರೆ. ನೋಡಿ, ಇದೆಲ್ಲ ಒಂದೊಂದು ಲೇಯರು ಪ್ರೊಸೆಸ್ಸು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಈಗ ಶೂ ರ್ಯಾಕ್ ಅಂತಂದಮೇಲೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಪ್ರಿಪೇರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರೂ ವೀಡಿಯೋ ಮಾಡೋಕ್ಕೆ ಹೋಗಿರೋದಿಲ್ಲ. ಸೊ ಫಸ್ಟ್ ವೀಡಿಯೋ ನಾನು ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಈ ಕಡೆ ಬಂದರೆ ಈ ಯೂನಿಟ್ ಬಂದ್ಬಿಟ್ಟು ಫುಲ್ಲು ಪೌಡ್ರ್ ಕೋಟೆಡ್ ಆಗುವಂಥ ಯೂನಿಟು. ನೋಡಿ, ಎಲ್ಲ ರಾ ಮೆಟೀರಿಯಲ್ಸ್ ಅಲ್ಲೆಲ್ಲ ಕಟಿಂಗು ಬೆಂಡಿಂಗು ಎಲ್ಲ ಪ್ರತಿಯೊಂದು ಪ್ರಿಪೇರ್ ಆಗಿ ನಂತರ ಇಲ್ಲಿ ಬಂದು ಸ್ಟೋರ್ ಆಗ್ತಾಯಿದೆ. ಸೊ ಇಲ್ಲಿ ನೀವು ನೋಡಿದ್ರೆ ಪಕ್ಕದ ಯೂನಿಟ್ಗೆ ಬಂದ ಕೂಡಲೇ ನೀವು ಇಲ್ಲಿ ನೋಡ್ಬೋದು, ಫಸ್ಟು ಕೆಮಿಕಲ್ ಡಿಪ್ ಆಗುತ್ತೆ. ಈ ಮೆಟೀರಿಯಲ್ ಏನಿದೆ, ಇದು ರಾ ಮೆಟೀರಿಯಲ್, ಇದು ಟಾಟಾ ಸ್ಟೀಲ್ ಏನಿದೆ, ಫಸ್ಟು ಕೆಮಿಕಲ್ಗೆ ಡಿಪ್ ಆಗಿದ ನಂತರ ಅಲ್ಲಿ ನಿಮಗೆ ಪೌಡ್ರ್ ಕೋಟೆಡ್ ಆಗುತ್ತೆ. ಪೌಡ್ರ್ ಕೋಟ್ ಆದಮೇಲೆ ನಿಮಗಿಲ್ಲಿ ಹೀಟ್ ಆಗುವಂಥದ್ದು. ಸೊ ನೋಡಿ, ಇದು ಒಂದು ಕೆಮಿಕಲ್ ಡಿಪ್ ಯಾವ ಥರ ನಡೆಯುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಎಲ್ಲ ಶೂ ರ್ಯಾಕ್ಗಳೇ. ಅದೊಂದೊಂದು ಪಾರ್ಟ್ನ ತೆಗೆದು ಒಂದು ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ಇಲ್ಲಿ ಕೆಮಿಕಲ್ಗೆ ಡಿಪ್ ಮಾಡಿ ನಂತರ ಅಲ್ಲಿ ಪೌಡ್ರ್ ಕೋಟ್ಗೆ ಹೋಗುತ್ತೆ. ಅದಾದಮೇಲೆ ನಂತರ ಇಲ್ಲಿ ಹೀಟಿಂಗ್ ಆಗುತ್ತೆ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಸೊ ನಂತರ ಇವರೆಲ್ಲ ಫಿಟ್ಟಿಂಗ್ ಎಲ್ಲ ಪ್ರತಿಯೊಂದು ಇಲ್ಲೇ ಆಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಗೋಡೌನಿಂದ ಸೊ ಯೂನಿಟ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಡೈರೆಕ್ಟ್ ಕಸ್ಟಮರ್ಗೆ ಸೇಲ್ ಆಗ್ತಾ ಇದೆ. ಅದು ಅಲ್ಲದೆ ಫ್ರೀ ಡೆಲಿವರಿ ಕೂಡ ಇದೆ. ಅಲ್ಲಿ ಹೋಗೋಣ, ಪ್ರತಿಯೊಂದು ಡೀಟೇಲ್ ತಿಳ್ಕೊಂಬೋಣ. ಒಂದು ಶೂ ರ್ಯಾಕು 4 ಲೇಯರ್ ಕೋಟಿಂಗ್ ಬರ್ತಾ ಇರೋವಂಥದ್ದು. ಫಸ್ಟು ಪೌಡ್ರ್ ಕೋಟ್ ಆಗುತ್ತೆ. ಆದ ನಂತರ ಅದಕ್ಕೆ ಅಂತ ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ. ಅದೆಲ್ಲ ನೀಟಾಗಿ ಡ್ರೈ ಆಗೋವಂಥದ್ದಾಗಿರ್ಬೋದು. ಯಾಕಂದರೆ ವೆಲ್ಡ್ ಎಲ್ಲ ಮಾಡಿರ್ತಾರೆ. ವೆಲ್ಡಿಂಗ್ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಅದೆಲ್ಲ ಡ್ರೈ ಆದಮೇಲೆ 4 ಲೇಯರ್ ಕೋಟಿಂಗ್ ಮಾಡ್ತಾರೆ. ಅದು ಕೂಡ ಯಾವ ಥರ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಪೌಡ್ರ್ ಕೋಟೆಡ್ ಆಗಿದ ನಂತರ ನೀವು ಇಲ್ಲೇನು ಮಷಿನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಹೀಟಿಂಗ್ ಆಗೋವಂಥ ಮಷೀನು. ಇಲ್ಲಿ ನೋಡ್ಬೋದು ನಿಮ್ಗೆ. ಇಲ್ಲಿ ನೋಡಿ,
180 ಡಿಗ್ರಿ ಸೆಲ್ಸಿಯಸಲ್ಲಿ ನಿಮಗೆ ಒಳಗಡೆ ಹೀಟ್ ಆಗುತ್ತೆ. ಈ ಒಂದು ಮೆಟೀರಿಯಲ್ಲು ನೋಡಿ ಪೂರ್ತಿ ಇದೆಲ್ಲ ಕೋಟಿಂಗ್ ಆಗಿರೋವಂಥದ್ದು. ಕೋಟಿಂಗ್ ಆಗಿ ಹೀಟಿಂಗ್ ಆದಮೇಲೆ ನೆಕ್ಸ್ಟು ನೀಟಾಗಿ ಆ ಪೇಂಟ್ ಏನಿದೆ ಅದು ಬಂದು ಕಚ್ಕೊಳ್ಳುತ್ತೆ. ಎಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ರಸ್ಟ್ ಹಿಡಿಯೋದಾಗಿರ್ಬೋದು ಅಂಥದ್ದೆಲ್ಲ ಏನೂ ಆಗೋದಿಲ್ಲ. ಮನೆ ಆಚೆ ಕಡೆ ಇಡ್ತೀನಿ ಅಂತಂದರೆ ಮಳೆ ಬಿದ್ದರೂ ಸಹ ಏನೂ ಆಗೋದಿಲ್ಲ. ಇದರಲ್ಲಿ ಕೋಟಿಂಗ್ ಆಗಿದ ನಂತರ ಹಾಗೆ ಮುಂದೆ ಬನ್ನಿ ತೋರಿಸ್ತೀನಿ ನೋಡಿ. ಪೌಡ್ರ್ ಕೋಟ್ ಒಂದು ಲೇಯರ್ ಏನಾಗುತ್ತೆ ಆ ಲೇಯರ್ ಬಂದ್ಬಿಟ್ಟು ಈ ಥರ ಕಾಣುತ್ತೆ. ಇದೆಲ್ಲ ಪೌಡ್ರ್ ಕೋಟೆಡ್ ನೋಡ್ಬೋದು, ಇದೆಲ್ಲ ಪೌಡ್ರ್ ಕೋಟೆಡ್ ಈ ಥರ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಮಷಿನ್ ಒಳಗಡೆ ಹೋಗ್ತಿದ್ದ ಹಾಗೇ ಪೂರ್ತಿ ನಿಮಗೆ ಕಂಪ್ಲೀಟು ಹೀಟಾಗಿ 180 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟಾಗಿ ಅದು ಫುಲ್ಲು ಏನು ಪೌಡ್ರ್ ಕೋಟೆಡ್ ಇದೆ ಅದು ಫುಲ್ಲು ಮರ್ಜಾಗಿ ಕಚ್ಕೊಂಡ್ಬಿಡುತ್ತೆ. ಆವಾಗ ನಿಮಗೆ ರಸ್ಟ್ ಹಿಡಿಯೋದಂಥದ್ದಾಗಿರ್ಬೋದು ಏನು ನಿಮಗೆ ಪ್ರಾಬ್ಲಮ್ ಬರೋವಂಥದ್ದು ಏನೂ ಇರೋದಿಲ್ಲ. ಸೊ ಇಲ್ಲಿವರೆಗೂ ನೀವು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರುವಂಥದ್ದು. ನಿಮಗೆ ಡೈರೆಕ್ಟ್ ಒಂದು ಯೂನಿಟ್ ಅಂತಲೇ ಹೇಳ್ಬೋದು. ಇಲ್ಲಿ ಡಿಸ್ಪ್ಲೇ ಸೆಟಪ್ ಕೂಡ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಒಳಗಡೆ. ಇದೆಲ್ಲ ನೀವು ನೋಡ್ತಿರ್ಬೋದು. ಇಲ್ಲಿ ನಿಮಗೆ 2 ಸ್ಟೆಪ್ಪಿಂದ ಅಪ್ ಟು 5 ಸ್ಟೆಪ್ವರೆಗೂ ನಿಮ್ಗೆ ಇಲ್ಲಿ ಸಿಗ್ತಾ ಇರೋವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಸೆಟಪ್ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ಇದು ಬಂದು 2 ಸ್ಟೆಪ್ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಕೂಡ ಇದೆ. ಬ್ರೌನ್ ಕಲರ್ ಸಿಗ್ಬೋದು, ಮತ್ತು ಮಿಲ್ಕ್ ವೈಟ್ ಕಲರ್ ನಿಮಗೆ ಅವೈಲಬಲ್ ಇದೆ. ಅದ್ರ ಜೊತೆಗೆ ಗ್ರೇ ಕಲರ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಕೂಡ ನಿಮಗೆ ಸಿಗ್ತಾ ಇದೆ. ನಿಮಗೆ ಕಸ್ಟಮೈಸ್ ಆಪ್ಷನ್ ಏನಾದರೂ ಬೇಕು ಅಂತಂದರೆ ಕಲರ್ ಆಪ್ಷನಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಅದೇನೆಂದರೆ ನೀವು ಬಲ್ಕಾಗಿ ನೀವು ಆರ್ಡ್ರ್ ಮಾಡಿ ತೊಗೋಬೇಕಾಗುತ್ತೆ. ಸೊ ನೀವೇನಾದರೂ ಅಪಾರ್ಟ್ಮೆಂಟ್ಗಾಗಿರ್ಬೋದು, ಇಲ್ಲಾಂದರೆ ವಿಲ್ಲಾಸ್ಗಳಿಗಾಗಿರ್ಬೋದು, ಸೊ ನೀವೇನೋ ಬಾಡಿಗೆ ಮನೆ ಕಟ್ಟಿ ರೆಂಟ್ ಕೊಡ್ತೀನಿ ಅಂತಂದರೆ ಅಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಕಾಂಪ್ಯಾಕ್ಟಾಗಿ ಯೂಸ್ ಆಗುತ್ತೆ. ಇದಕ್ಕೇನು ದೊಡ್ಡದಾಗಿ ಜಾಗನೇ ಬೇಕು ಅನ್ನೋದೆಲ್ಲ ಏನಿರೋದಿಲ್ಲ. ಸಣ್ಣದೊಂದು ಜಾಗ ಸಿಕ್ಕರೆ ಸಾಕು. ನೀವೇ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಇದು 5 ಸ್ಟೆಪ್ಪಲ್ಲಿ ಸೊ ನಿಮಗೆ ಸಿಂಪಲಾಗಿ ಸ್ಟೋರ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಇದರಲ್ಲಿ ನಿಮಗೆ 15 ಜೊತೆ ಶೂಗಳನ್ನ ಸ್ಲಿಪ್ಪರ್ಸ್ಗಳನ್ನ ನೀವು ಸ್ಟೋರ್ ಮಾಡ್ಬೋದು. ಸೊ ನಿಮಗೆ ಮಿನಿಮಮ್ 2 ಸ್ಟೆಪ್ಪಲ್ಲಿ ನೀವು ತೊಗೋತೀನಿ ಅಂತಂದರೆ ಮಿನಿಮಮ್ 6 to 7 ಪೇರ್ ನೀವು ಅದರಲ್ಲಿ ಇಡ್ಬೋದು. ನೋಡ್ಬೋದು ಇದರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಮನೆಯಲ್ಲಿ, ಸ್ವಲ್ಪ ಪ್ರಾಡಕ್ಟ್ ತೊಗೋತೀನಿ ದೊಡ್ಡದಿದೆ ಜಾಗನೂ ಇದೆ ಅಂತಂದರೆ 3 ಸ್ಟೆಪ್ಗೆ ಹೋಗಿ ಅಂತ ಹೇಳ್ತೀನಿ. ಇದರಲ್ಲೂ ಕಲರ್ ಆಪ್ಷನ್ ಇದೆ ನೋಡ್ಬೋದು. ಸೇಮ್ ಕಲರು, ಒಂದು ಮಿಲ್ಕ್ ವೈಟ್ ಕಲರ್ ಇದೆ, ಮತ್ತು ಒಂದು ಬ್ರೌನ್ ಕಲರು, ಗ್ರೇ ವಿತ್ ವೈಟ್ ಕಲರ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾಯಿದೆ. ಇದರಲ್ಲಿ ನೀವು 9 ಜೊತೆ ಶೂಗಳನ್ನ ಸ್ಲಿಪ್ಪರ್ಸ್ಗಳನ್ನ ನೀವು ಇದರಲ್ಲಿ ಇಟ್ಕೋಬೋದು. 4 ಸ್ಟೆಪ್ ಅವೈಲೇಬಲ್ ಇದೆ. ಇದಕ್ಕಿಂತ ದೊಡ್ಡಬೇಕು ಅಂದರೆ 5 ಸ್ಟೆಪ್ ಕೂಡ ಅವೈಲಬಲ್ ಇದೆ. ನಿಮ್ಗೆ ಇದರಲ್ಲಿ ಪ್ರೈಸ್ ಸಮೇತ ನಾನು ನಿಮಗೆ ಹೇಳ್ಬಿಡ್ತೀನಿ. 2 ಸ್ಟೆಪ್ ಏನಾದ್ರು ನೀವು ತೊಗೋತೀನಿ ಅಂತ ಹೇಳಿದ್ರೆ ಎನಿ ಕಲರ್ ಯಾವುದಾದ್ರು ಒಂದು ಕಲರ್ ಪಿಕ್ ಮಾಡಿದ್ರೆ ನಿಮಗೆ 3200 ರೂಪಾಯಿ ಆಗ್ತಾ ಇರುವಂಥದ್ದು. ಬೆಂಗಳೂರು ಫ್ರೀ ಡೆಲಿವರಿ ಜೊತೆಗೆ ಫ್ರೀ ಇನ್ಸ್ಟಾಲೇಷನ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ನೀವೇನಾದರೂ 3 ಸ್ಟೆಪ್ಗೆ ಏನಾದರೂ ಹೋಗ್ತೀನಿ ಅಂತ ನೀವು ಹೇಳಿದ್ರೆ ಅದು ಬಂದು ನಿಮಗೆ 4700 ರೂಪಾಯಿ ಆಗೋವಂಥದ್ದು, 4700 ಆಗ್ತಾಯಿದೆ. ಅದು ಕೂಡ ನಿಮಗೆ ಬೆಂಗಳೂರಲ್ಲಿ ಫ್ರೀ ಡೆಲಿವರಿ ಕೂಡ ಇದೆ, ಫ್ರೀ ಇನ್ಸ್ಟಾಲೇಷನ್ ಕೂಡ ನಿಮ್ಗೆ ಅದರಲ್ಲಿ ಸಿಗ್ತಾ ಇದೆ. ನಿಮ್ಗೆ ಈ ಎರಡರಲ್ಲಿ ಯಾವುದಾದ್ರು ಒಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಒಂದು ಬೆಟರ್ ಆಪ್ಷನ್ ಕೂಡ ನಿಮ್ಗೆ ಇದರಲ್ಲಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಡಿ ಟೇಬಲ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇರೋವಂಥದ್ದು. ಈ ಸ್ಟಡಿ ಟೇಬಲ್ನ ನೀವು ಮಕ್ಕಳು ಮನೇಲಿದ್ದರೆ ಅವ್ರಿಗೆಲ್ಲ ಇದು ಯೂಸ್ ಆಗೇ ಆಗುತ್ತೆ. ಇದು ಒಂದು ಆನ್ಲೈನ್ ಪ್ರೈಸ್ ಬಂದು 1500 ರೂಪಾಯಿ ಆನ್ಲೈನ್ ಪ್ರೈಸ್ ಇರೋವಂಥದ್ದು. ನೀವು ಚೆಕ್ ಮಾಡ್ಬೋದು. ಇದು ನಿಮಗೆ ಫ್ರೀ ಸಿಗ್ತಾ ಇದೆ. ನೀವೇನಾದರೂ 4 ಸ್ಟೆಪ್ಗೆ ಏನಾದರೂ ಹೋಗ್ತೀನಿ ಅಂತ ಹೇಳಿದ್ರೆ ಇದರಲ್ಲೂ ನೋಡಿ 3 ಕಲರ್ ಆಪ್ಷನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ 5500 ರೂಪಾಯಿ ಆಗ್ತಿರೋವಂಥದ್ದು 4 ಸ್ಟೆಪ್ಪು. ನೀವೇನೋ 5 ಸ್ಟೆಪ್ಗೆ ಹೋಗ್ತೀನಿ ಅಂತಂದರೆ ಜಸ್ಟ್ 500 ರುಪೀಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಅದು ಬಂದು ನಿಮಗೆ 6000 ರುಪೀಸ್ ಆಗ್ತಾಯಿದೆ. ಇದು 5500, ಅದು 6000 ರುಪೀಸು. ಅದರಲ್ಲೂ ಕೂಡ ನಿಮಗೆ ಒಂದು ಆಪ್ಷನ್ ಇದೆ. ಅದರಲ್ಲೂ ನೀವು ನೋಡ್ಬೋದು ಬೆಂಗಳೂರಿಗೆ ಫ್ರೀ ಇನ್ಸ್ಟಾಲೇಷನು ಫ್ರೀ ಡೆಲಿವರಿ ಕೂಡ ನಿಮಗೆ ಸಿಗ್ತಾ ಇರೋವಂಥದ್ದು. ಅದ್ರ ಜೊತೆಗೆ ಈ ಒಂದು ಸ್ಟಡಿ ಟೇಬಲ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಇದು ಬಂದು ನಿಮಗೆ 4 ಸ್ಟೆಪ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ 4 ಸ್ಟೆಪ್ ಕೂಡ ನಿಮ್ಗೆ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ನೀವು ಇದನ್ನು ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕಾದ್ರೂ ಆಗಿರ್ಬೋದು, ಮಕ್ಕಳು ಏನಾದರೂ ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ತೀನಿ ಅಂದರೆ ಹಂಗೂ ಮಾಡ್ಬೋದು, ಇಲ್ಲ ನಾನು ಹಿಂಗೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂದರೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಇದು ಅಡ್ಜಸ್ಟ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ನೀವು ಇದನ್ನು ಎಷ್ಟು ಹೈಟ್ ಬೇಕಾದರೂ ನೀವು ಇದರಲ್ಲಿ ಮಾಡ್ಕೋಬೋದು. ಜಸ್ಟ್ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಇದೆಲ್ಲ ಮಕ್ಳಿಗೆ ಯೂಸ್ ಆಗುತ್ತೆ. ನೋಡಿ ಸ್ಟಡಿ ಟೇಬಲ್ ಆಗಾದರೂ ಯೂಸ್ ಮಾಡ್ಬೋದು. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ಅನ್ನೋರ್ಗೂ ಇದು ಯೂಸ್ ಆಗುತ್ತೆ. ಸೊ ಈ ಥರ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಿಮಗೆ ಸಿಂಪಲಾಗಿ ನೋಡಿ ಈ ಥರ ಇದು ಬಂದು ಫ್ರೀಯಾಗಿ ಸಿಗ್ತಾಯಿದೆ. ನಿಮ್ಗೆ ಏನಾದರೂ ಆಲ್ ಓವರ್ ಕರ್ನಾಟಕ ಡೆಲಿವರಿ ಬೇಕು ಅಂತಂದರೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಬೆಂಗಳೂರು ಮಾತ್ರ ಫ್ರೀ ಡೆಲಿವರಿ ಇರೋವಂಥದ್ದು. ಫ್ರೀ ಇನ್ಸ್ಟಾಲೇಷನ್ ಕೂಡ ನಿಮ್ಗೆ ಸಿಗ್ತಾಯಿದೆ. ನಿಮಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಬೇಕು ಅಂತ ನೀವೇನಾದರೂ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಇರೋವಂಥದ್ದು. ಯಾಕೆಂದರೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಪ್ರತಿಯೊಂದು ನಾನು ನಿಮಗೆ ತೋರಿಸಿದ್ದೀನಿ. ಮ್ಯಾನುಫ್ಯಾಕ್ಚರ್ ಜೊತೆಗೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಕೂಡ ನಿಮಗೆ ಆರಾಮಾಗಿ ಸಿಗ್ತಾ ಇದೆ. ಸೊ ಈ ಒಂದು ಕಂಟೆಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮನೆಗೆ ಏನಾದರೂ ಶೂ ರ್ಯಾಕ್ ನೋಡುತ್ತಾ ಇದ್ದರೆ ಬೆಸ್ಟ್ ಆಪ್ಷನ್ ಅಂತ ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ಥರ ಮುಂದಿನ ವಿಡಿಯೋಗಳಲ್ಲೂ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.